ಅಜ್ಜಿ ನನ್ನ ತಮ್ಮ ಎಲ್ಲ ಇಲ್ಲಿ ಕುತ್ಕೊಂಡವ್ರೆ. ಮಳೆ ಹೊಡಿತಾ ಇದೆ ಅಂದ್ರು, ಸಖತ್ ಮಳೆ ಬರ್ತಾ ಇದೆ ನೋಡಿ. ಹಂಗಾಗಿರೋದು ತೋರಿಸ್ತೀನಿ ಬನ್ನಿ, ನನ್ನ ಎದುರುಗಡೆನೇ ಇದೆ ಅದು. ಆ್ಯಕ್ಚುಲಿ ನೀವು ನೋಡಿರ್ತೀರಾ ನೋಡಿ. ಇದೇನಂತ ಗೊತ್ತಾ ನಿಮಗೆ, ರಜಾ ಕೊಟ್ಟಿದ ತಕ್ಷಣ ಓಡಿ ಬರ್ತಾಯಿದ್ವಿ ಇಲ್ಲಿಗೆ ನಾವು. ಆ ಡೇಸ್ ಮಾತ್ರ ಸಖತ್ತಾಗಿತ್ತು. ಬನ್ನಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತೀರಾ ಮಿಸ್ಟರ್ ಮದನ್ ಬ್ಲಾಗರ್. ಸೊ ಬನ್ನಿ, ಇವತ್ತಿನ ಬ್ಲಾಗ್ನ ಬೇಗ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಸುಮಾರು ಕೆಲಸಗಳಿದ್ದಾವೆ. ಸೊ ಅವನ್ನೆಲ್ಲ ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ. ಗಾಯ್ಸ್, ನಾನು ಆಗಲೇ ಹೇಳ್ದಂಗೆ, ಸೊ ಇವಾಗ ನಾವು ಊರಿಗೆ ಹೋಗ್ತಾ ಇದ್ದೀವಿ ಗಾಯ್ಸ್, ನನ್ನ ಬೈಕಲ್ಲಿ. ಸೊ ಫಸ್ಟ್ ಲಾಂಗ್ ಹೋಗ್ತಿರೋದು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಊರಿಗೆ ಹೋಗ್ತಾ ಇದ್ದೀವಿ. ನಮ್ಮ ವೈಫು ಪಾಪನೂ ರೆಡಿ ಆಗಿದ್ದಾರೆ ಹೋಗೋಕ್ಕೆ, ಕಳಿಸ್ಕೊಡ್ತಾ ಇದ್ದಾರೆ ನೋಡಿ. ಅಲ್ಲಿ ನಮ್ಮ ನಾದಿನಿ ಬಾಯ್ ಮಾಡ್ತಾಳೆ. ಸೊ ನಮ್ಮ ಗಾಡಿನೂ ರೆಡಿ ಇದೆ. ಸೊ ಸೀದಾ ಹೋಗ್ತಿರೋದೆ ಊರಿಗೆ. ಬನ್ನಿ, ಊರಿಗೆ ಹೋಗ್ಬಿಟ್ಟು ಸಿಗ್ತೀನಿ ನಿಮಗೆ. Guys, on the way to home, my native home. ಬನ್ನಿ ಹೋಗೋಣ. A few moments later. ಗೈಸ್, ಸೊ ಫೈನಲಿ ನಾವು ನಮ್ಮ ಮನೆಗೆ ಬಂದ್ವಿ. ಸೊ ಇದೇ ನೋಡಿ ನಮ್ಮ ಮನೆ. ಆ್ಯಕ್ಚುಲಿ ಏನಂದರೆ, ನಮ್ಮ ಮನೆಗೆ ಈಗ ಶೀಟ್ ಹಾಕ್ಸಿದ್ದೀವಿ. ಆಯಿತು, ಆಮೇಲೆ ಮೇಲ್ಗಡೆ ಕಾಣಿಸ್ತಿದ್ಯಾ, ಫುಲ್ ಈ ಥರ ಶೀಟ್ ಕವರ್ ಮಾಡಿಸಿದ್ದೀವಿ. ಬನ್ನಿ ಒಳಗೆ ಹೋಗೋಣ, ನಮ್ಮ ಮನೆಯ ಒಳಗೆ. ನೋಡಿ ಗೈಸ್, ಬಂದ್ವಿ. ನೋಡಿ ಗೈಸ್, ಇಲ್ಲಿ ನನ್ನ ಮಗ ಏನು ಮಾಡ್ತಾವನೆ, ಬಂದಿದ ತಕ್ಷಣ ಕುತ್ಕೊಂಡು ಆಟ ಆಡ್ತಾವನೆ. ನಮ್ಮಮ್ಮ ನೋಡಿ ಅಲ್ಲಿ ರೊಟ್ಟಿ ಮಾಡ್ತಾವ್ರೆ. ಬಂದಿದ ತಕ್ಷಣ ಒಳ್ಳೆ ಗೊಡ್ಗಾರ ರೊಟ್ಟಿ ತಿನ್ನೋಣ. ಬನ್ನಿ ಬನ್ನಿ, ಮೇಲ್ಗಡೆ ಶೀಟ್ ಹಾಕ್ಸಿದ್ರಲ್ಲ, ನೋಡ್ಕೊಂಬರೋಣ ಹೆಂಗೆ ಮಾಡಿದ್ದಾರೆ ಅಂತ. ಲಾಕೆಲ್ಲ ಮಾಡಿಸ್ಬಿಟ್ಟಿದ್ದಾರೆ ನಮ್ಮ ಮಮ್ಮಿ. ಓ ಸಕ್ಕದಾಗಿದೆ ಗೈಸ್, ಚೆನ್ನಾಗಿ ಮಾಡಿಸಿದ್ದಾರೆ. ಇದು ಹುಕ್ಸ್ ಬೇರೆ ಕೊಟ್ಟಿದ್ದಾರೆ, ಏನಾರು ಹ್ಯಾಂಗ್ ಮಾಡ್ಕೊಳಕ್ಕೆ. ಇಲ್ಲಿ ನೋಡಿ, ಇಲ್ಲೊಂದು ಹುಕ್ಸ್ ಕಾಣಿಸ್ತಿದ್ಯಾ. ಸೊ ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ನಮ್ಮದು ಜಮೀನು ಕಾಣುತ್ತೆ ನೋಡಿ, ಎಷ್ಟು ಚಂದ ಕಾಣ್ತಾ ಇದೆ ನಮ್ಮದು ತೋಟ. ಇನ್ನು ಟೈಮ್ ಆಗುತ್ತೆ. ಓಕೆ, ಚೆನ್ನಾಗಿ ಮಾಡಿದ್ದಾರೆ ಗೈಸ್. ಆ್ಯಕ್ಚುಲಿ ಬೇಸಿಗೆಗಾಲದಲ್ಲಿ ತುಂಬ ಒಳ್ಳೆಯದಿದು, ತಂಪಾಗಿರುತ್ತೆ. ಮತ್ತು ಆಮೇಲೆ ಮಳೆಗಾಲದಲ್ಲೂ ಅಷ್ಟೇ. ಇದೇನಿದು ಇದೆಯಲ್ಲ, ಇದು ಕಾಂಕ್ರೀಟ್ ಹಾಕಿರ್ತಾರಲ್ಲ ಇಲ್ಲಿ ಮೇಲ್ಗಡೆ ತಾರ್ಸಿಗೆ, ಇದೆಲ್ಲ ಮಳೆಗಾಲದಲ್ಲಿ ಮತ್ತು ಬೇಸಿಗೆಗಾಲದಲ್ಲಿ ನೆಂದು ಏನಾಗ್ಬಿಡುತ್ತೆ ಅಂದರೆ ಬಿರ್ಕು ಬಿಡ್ಕೊಂಡಂಗೆ ಆಗುತ್ತೆ. ಸೊ ಲೀಕೇಜ್ ಎಲ್ಲ ಆಗೋದ್ರಿಂದ ಬಚಾವ್ ಮಾಡುತ್ತೆ ಇದು. ಇಷ್ಟು ಮಿನಿಮಮ್ ಅಂದರೂ ಐ ಥಿಂಕ್ ಒಂದು 2.5 ಅಂದರೆ 3 lakhs ತನಕ ಖರ್ಚಾಗಿದೆ ಗೈಸ್ ಇಷ್ಟು ಮಾಡ್ಸೋಕ್ಕೆ ಓವರಾಲ್. ಆ್ಯಕ್ಚುಲಿ ಏನಂದರೆ ಮನೆ ಲುಕ್ಕು ಚೇಂಜ್ ಮಾಡುತ್ತೆ, ಸಖತ್ತಾಗಿ ಕಾಣುತ್ತೆ ಮಾತ್ರ, ಲಿಟ್ರಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಗೈಸ್ ನೋಡಿ, ನಮ್ಮ ತೋಟ ಈಗ ಸ್ವಲ್ಪ ಪರವಾಗಿಲ್ಲ. ಗಿಡಗಳೆಲ್ಲ ಮುಂಚೆ ಚಿಕ್ಕ ಇತ್ತು, ಈಗಿನ್ನು ಸ್ವಲ್ಪ ಬೆಳ್ಕೊಂಡಿದ್ದಾವೆ. ಯಾವ ಇವೆಲ್ಲ? ನಮ್ಮ ವೈಫ್ ನೋಡಿ ಇಲ್ಲಿ ಕೂತ್ಕೊಂಡು ನೋಡ್ತಾ ಅವಳೆ ಗಿಡಗಳನ್ನ ಹೆಂಗೆ ಬೆಳೆದಾವೆ ಅಂತ. ಪೂಜಾ ಬಾ ನೋಡಿ, ಎಲ್ಲ ಮಧ್ಯದಲ್ಲಿ ಪೈಪ್ಲೈನ್ ಮಾಡಿಸ್ಬಿಟ್ಟಿದ್ದೀವಿ. ಅಲ್ಲಿ ನೋಡಿ, ಇಲ್ಲಿ ನಮ್ಮಮ್ಮ, ಇಲ್ಲಿ ನನ್ನ ಮಗನ ಇಟ್ಕೊಂಡು ನನ್ನ ತಮ್ಮನೂ ಬಂದಿದ್ದಾನೆ ಆ್ಯಕ್ಚುಲಿ ಊರಿಗೆ. ಸುಮ್ಮನೆ ಬಂದ್ವಿ ಹಂಗೆ ಒಂದು ರೌಂಡು. ಬನ್ನಿ, ಊರಲ್ಲಿ ಸುಮಾರು ಕೆಲಸ ಇತ್ತು, ಅದಕ್ಕೆ ಬಂದ್ವಿ ಗೈಸ್. ಆ್ಯಕ್ಚುಲಿ ಇದೇನು ಗೊತ್ತಾ, ಇದು ನಾವು ಬೋರ್ವೆಲ್ ಕೊರ್ಸಿದ್ವಿ. ಇದು ಬೋರ್ವೆಲ್ ಕೊರ್ಸಿದ್ವಿ, ಅದು ಏನಾಗ್ಬಿಟ್ಟಿದೆ, ಹಂಗೆ ಉಳ್ಕೊಂಡ್ಬಿಟ್ಟಿದೆ. ಸೊ ನಾವೀಗ ಇದನ್ನು ಕ್ಲಿಯರ್ ಮಾಡಬೇಕು, ತುಂಬ ಆಳ ಇದೆ ಗೈಸ್. ಸೊ ಅದಕ್ಕೆ ನಾನು ನನ್ನ ತಮ್ಮ ಎಲ್ಲ ಬಂದಿರೋದು, ಇದನ್ನು ಕ್ಲಿಯರ್ ಮಾಡೋಣ ಅಂತ. ಸೌಂಡ್ ಹೆಂಗೆ ಬರ್ತಿದೆ ಗೊತ್ತಾ, ನೀರಿದೆ. ಏನ್ ಮಾಡೋದು, ಅದಕ್ಕೆ 2 HP ಬಿಡ್ತೀನಿ ಅಂದ್ರೆ ಸುಮ್ಮನೆ ಮಾಡ್ಕೊಂಡ್ ಬಿಡ್ಬೋದಲ್ಲ ಮೋಟ್ರು.
ಅಲ್ಲಿ ನೋಡಲ್ಲಿ ಅವ್ನು ನೋಡಲ್ಲಿ ಸಾಕ್ಬಿಡು. ಹೆಂಗ್ ಬಂದಿದ್ ಗೊತ್ತಾ? ಅವತ್ ನಾನು ಹಂಗೆ ತಡಾರ್ ಹೋಗಿ ದೊಡ್ಡ ಬಿಸಿ ಹೇಳಿದ್ನಲ್ಲ ಕೆಲಸ ಇದೆ ಅಂತ. ನೋಡಿ ಇಲ್ಲಿ ರೋಟ್ರಿ ಓಡಿಸ್ತಾ ಇದ್ದೀವಿ, ಕಾಣಿಸಿದ್ಯಾ? ಆ್ಯಕ್ಚುಲಿ ಇಲ್ಲಿ ಈಗ ಮತ್ತೆ ಹೊಲ ಉಳಿಸ್ಬೇಕು. ರೋಟ್ರಿ ಓಡಿಸಾದ್ಮೇಲೆ ಹೊಲ ಉಳಿಸ್ಬೇಕಲ್ಲ, ಅದಕ್ಕೆ ರೋಟ್ರಿ ಓಡಿಸ್ತಾ ಇದ್ದೀವಿ. ನನ್ನ ತಮ್ಮ ಹೋಯ್ತಾ ಇದ್ದಾನೆ, ಇನ್ನೂ ಇದೆ ಕೆಲಸ. ಆಮೇಲೆ ಅಮ್ಮನೂರಿಗೆ ಹೋಗಬೇಕು. ಇಲ್ಲಿಂದ ಜಸ್ಟ್ 2 ಕಿಲೋಮೀಟರ್ಸ್ ಇದೆ. ನಮ್ಮ ಅಕ್ಕನ ಪಾಪನ ಬೇರೆ ನೋಡ್ಕೊಂಬರ್ಬೇಕು. ಸೊ ಇದಾದಮೇಲೆ ಅಲ್ಲಿಗೆ ಹೋಗಬೇಕು. ನಿಮ್ಗೇನೋ ಒಂದು ಇಂಟ್ರೆಸ್ಟಿಂಗ್ ಆಗಿರೋದು ತೋರಿಸ್ತೀನಿ ಬನ್ನಿ. ನನ್ನ ಎದುರುಗಡೆನೇ ಇದೆ ಅದು. ಆ್ಯಕ್ಚುಲಿ ನೀವು ನೋಡಿರ್ತೀರಾ. ನೋಡಿ ಇದೇನಂತ ಗೊತ್ತಾ ನಿಮಗೆ? ಗೊತ್ತಿದೆಯಾ ಗೈಸ್ ಇದೇನಂತ? ಇದು ಟರ್ಕಿ ಗೈಸ್, ಟರ್ಕಿ. ನೋಡ್ಬೇಕು. ನೋಡಿ ಟರ್ಕಿ ಹೆಂಗಿದೆ, ಒಂದು ಬ್ಲ್ಯಾಕು ಒಂದು ವೈಟ್ ಟರ್ಕಿ ಹೆಂಗಿದೆ ನೋಡಿ ಗೈಸ್. ಅದ್ರ ಮೂಗು ನೋಡಿ, ಅದ್ರ ಮೂಗು ನೋಡಿ ಇಲ್ಲಿ ಹೆಂಗೆ ಮಾಡ್ತಾಯಿದೆ ಅದು. ಸಖತ್ತಾಗಿದೆ. ಇದೇನಿಲ್ಲ ಅಂದರೂ ಇನ್ನೂ 1 ಗಂಟೆ 1.5 ಗಂಟೆ ಆಗುತ್ತೆ ಗೈಸ್ ರೋಟ್ರಿ ಹೊಡೆದು ಕಂಪ್ಲೀಟ್ ಮಾಡೋದು. 1.5 ಗಂಟೆ ಮೇಲೆ ಆಗಬಹುದು, ಯಾಕಂದರೆ ನಮ್ದು ಇಲ್ಲಿಂದ ಅಲ್ಲಿವರೆಗೂ ಹಿಂದುಗಡೆವರೆಗೂ ಇದೆ ಮಿನಿಮಮ್. ಟೈಮ್ ಆಗುತ್ತೆ ಇದು. ಗೈಸ್ ಕೆಲಸ ಎಲ್ಲ ಮಾಡಿ ಬಂದು ಕೂತ್ಕೊಂಡಿದ್ದೀವಿ. ಫುಲ್ಲು ಸುಸ್ತಾಗ್ಬಿಟ್ಟಿದೆ ಗೈಸ್, ಫುಲ್ ಸುಸ್ತಾಗಿದೆ ಅನ್ಕಂಡು. ಇಲ್ಲಿ ನೋಡಿ ಇಲ್ಲಿ ಆಟ ಆಡ್ತಾ ಇರೋದು ನನ್ನ ಮಗ. ಗೈಸ್ ಇಲ್ಲಿ ನೋಡಿ, ಇಲ್ಲಿ ನನ್ನ ಮಗ ಆಟ ಆಡ್ತಿರೋದು. ಇಲ್ಲಿ ನೋಡಿ ಇಲ್ಲಿ. ಅಯ್ಯೋ ಏಯ್ ನಮ್ಮಮ್ಮ ಇಲ್ಲಿ ಅಕ್ಕಿ ಒಂದೆರಡು ಅಂತ ಹಾಕೊಂಡ್ರೆ ನೋಡಿ ಇಲ್ಲಿ ಕೂತ್ಕೊಂಡು ಏನು ಮಾಡ್ತಾವ ನೀವು ನನ್ನ ಮಗ. ಬರೀ ಇಂಥದೆಯ. ಏಯ್ ದೈವಿಕೋ ಎದ್ ಬಾ ಈ ಕಡೆ, ಬಾ ಈ ಕಡೆ. ಇದ್ರಲ್ಲಿ ಬೇರೆ ನನ್ನ ತಮ್ಮ ಆಟ ಆಡಿಸ್ತವನೆ ಅವನ್ನ. A few moments later. ಗೈಸ್ ಅಲ್ಲಿ ನೋಡಿ ಗೈಸ್, ಅಲ್ಲಿ ಕಾಮನ ಬಿಲ್ಲು ಬಂದಿದೆ. ಬಿಸಿಲು ಮಳೆ ಎರಡು ಒಟ್ಟೊಟ್ಟಿಗೆ ಬಂದಿದೆ. ಕಾಣಿಸ್ತಿದ್ಯಾ ನಿಮಗೆ? ನೋಡಿ ಇಲ್ಲಿ ಅಲ್ಲಿ ಕಾಣಿಸ್ತಿದ್ಯಾ? ಹಿಂಗೆ ಕಾಮನ್ ಬಿಲ್ ಬಂದಿದೆ ನೋಡಿ. ಫ್ಯಾಕ್ಟ್ರಿಲಂತೂ ಹೊಡಿತಾನೆ ಇದ್ದಾರೆ. ಬಿಸಿಲು ಮಳೆ ಎರಡು ಒಟ್ಟೊಟ್ಟಿಗೆ ಬರ್ತಾ ಇದೆ ಗೈಸ್. ನೋಡಿಲಿ ನಮ್ಮ ಅಜ್ಜಿ ನನ್ನ ತಮ್ಮ ಎಲ್ಲ ಇಲ್ಲಿ ಕುತ್ಕೊಂಡವ್ರೆ. ಮಳೆ ಹೊಡಿತಾ ಇದೆ ಅಂದ್ರು, ಸಖತ್ ಮಳೆ ಬರ್ತಾ ಇದೆ ನೋಡಿ. ಕಾಮನ್ ಬಿಲ್ ಬೇರೆ ಬಂದಿದೆ. ಸುಮಾರು ಹೊತ್ತಾಯಿತು ನೋಡಿ. ಕಾಣಿಸ್ತಿದ್ಯಾ ನನಗಿಲ್ಲಿ ಕ್ಯಾಮ್ರಾದಲ್ಲಿ? ಐ ಥಿಂಕ್ ಅಷ್ಟು ಕ್ಲಿಯರಾಗಿ ಗೊತ್ತಾಗ್ತಾ ಇಲ್ಲ ನೋಡಿ. ಸಖತ್ತಾಗಿ ಬರ್ತಾಯಿದೆ ಮಳೆ. ನಾನು ಆಗಲೇ ಹೇಳಿದ್ನಲ್ಲ ನಮ್ಮಮ್ಮನ ಮನೆಗೆ ಬರ್ತೀನಿ ಅಂತ. ಸೊ ಬಂದಿದ್ದೀನಿ ಗೈಸ್. ಸೀನರಿ ನೋಡಿ ಹೆಂಗಿದೆ. ಇದೇ ನಮ್ಮಮ್ಮನ ಮನೆ. ಹಾಗೆ ವ್ಯೂ ನೋಡಿ ಹೆಂಗಿದೆ. ಸೈ ಕನ್ಕಳಿ ನೆಮ್ಮದಿ ನೋಡಿ. ಇದೇ ಜಾಗದಲ್ಲಿ ನಮ್ಮ ಬಾಲ್ಯ ಎಲ್ಲ ಕಳೆದಿರೋದು ನಾವು ಜಾಸ್ತಿ. ರಜಾ ಕೊಟ್ಟಿದ ತಕ್ಷಣ ಓಡಿ ಬರ್ತಾಯಿದ್ವಿ ಇಲ್ಲಿಗೆ ನಾವು. ಆ ಡೇಸ್ ಮಾತ್ರ ಸಖತ್ತಾಗಿತ್ತು. ಬನ್ನಿ ಒಳಗೆ ಹೋಗೋಣ. ನೋಡಿ ಇದೇ ಮನೆ ನೋಡಿ. ನಮ್ಮ ವೈಫಲ್ಲಿದ್ದಾಳೆ, ಪಾಪ ನೋಡ್ತಾ ಇದ್ದಾರೆ ಗೈಸ್. ಇಲ್ಲಿ ನೋಡಿ, ಇಲ್ಲಿ ನನ್ನ ಮಗನ ಬಾ 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 ಅಂತ ಎಲ್ಲಿ ಕರ್ಕೊಂಡು ಹೋಗ್ತಾವ ಗೊತ್ತಾ? ಇಲ್ಲಿ ಅಲ್ಲಿ ಕರು ಇದೆ ಒಂದು, ಅಲ್ಲಿ ಕರ್ಕೊಂಡು ಹೋಗ್ತಾವ ನನ್ನ ಮಗ. ಏನಮ್ಮ ಅದು? ಹಾಂ ಬುಬ್ಬು ಅಲ್ಲ ಮಗನೇ, ಅಂಬಾ ಅಂಬಾ. ಗೈಸ್ ಇವತ್ತಿನ ಬ್ಲಾಗ್ನ ಇಲ್ಲೇ ಕ್ಲೋಸ್ ಮಾಡ್ತೀನಿ. ಯಾಕಂದರೆ ಇವಾಗ ನಾವು ಮತ್ತೆ ವಾಪಸ್ ಹಾಸನ್ಗೆ ಹೋಗಬೇಕು. ವೆದರ್ ಏನಕ್ಕೆ ಅಂದರೆ ಇಲ್ಲಿ ಮಳೆ ವಾತಾವರಣ ಇದೆ ತುಂಬ. ಆ್ಯಕ್ಚುಲಿ ಬೈಕಲ್ಲಿ ಬಂದಿರೋದ್ರಿಂದ ನಾವು ಬೇಗ ಹೋಗಬೇಕು. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಇನ್ನೊಂದು ಬ್ಲಾಗ್ ಜೊತೆ. ಎಲ್ಲರಿಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.